ಮಹಾಭಾರತ ಇಡೀ ವಿಶ್ವಕ್ಕೇ ಮಾದರಿಯಾಗುವ ಭಾರತದ ಮಹಾಕಥಾಕಾವ್ಯ. ನಮ್ಮ ದೇಶದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಬುದ್ಧಿಜೀವಿಗಳು ಇಷ್ಟಪಡುವ ಕಥೆ. ಈಗಾಗಲೇ ಮಹಾಭಾರತ ಓದುಗರಿಗೆ ಗೊತ್ತಿರಬಹುದು. ಆದರೆ ಕೆಲವೊಂದು ಬಹುಮುಖ್ಯವಾದ ಪಾತ್ರಗಳು ಎಲೆಮರೆಯ ಕಾಯಿಯಂತೆ ಬಂದು ಹೋಗುತ್ತವೆ. ಅಂತಹ ಪಾತ್ರಗಳ ಒಂದು ಕಿರುಪರಿಚಯ ಮಾಡಿಕೊಡುವ ಪ್ರಯತ್ನ ಮಾಡುತ್ತಿದ್ದೇನೆ. ನಿಮ್ಮ ಪ್ರೋತ್ಸಾಹವೇ ನಮಗೆ ಸ್ಫೂರ್ತಿ. ಭಾಗ 1. ಅಂಗಾರಪರ್ಣ. ಈತನ ಹೆಸರು ಹೆಚ್ಚಾಗಿ ಯಾರಿಗೂ ಚಿರಪರಿಚಿತವಿಲ್ಲ. ಅಂಗಾರಪರ್ಣ ಒಬ್ಬ ಗಂಧರ್ವರಾಜ ಕಶ್ಯಪ ಪ್ರಜಾಪತಿಯ ಮಗ ಇವನು. ಈತನಿಗೆ ಪಾಂಡವರಿಂದಲೇ ಚಿತ್ರರಥ ಅಂತ ಹೆಸರು ಬಂದಿತು. ಆ ಹೆಸರು ಪ್ರಖ್ಯಾತಿ ಪಡೆಯಿತು. ಅದು ಹೇಗೆ ಎಂಬ ಸ್ವಾರಸ್ಯಕರ ಘಟನೆ ತಿಳಿಸಿವೆ. ಸಾಮಾನ್ಯವಾಗಿ ಮಹಾಭಾರತ ಓದುಗರಿಗೆ ಅರಗಿನ ಮನೆಯ ಅಗ್ನಿ ದುರಂತದ ಕತೆ ಗೊತ್ತು. ಆ ದುರಂತದಿಂದ ತಪ್ಪಿಸಿಕೊಂಡ ಪಾಂಡವರು ಕುಂತಿ ಸಮೇತ ಏಕಚಕ್ರ ನಗರ ಸೇರುತ್ತಾರೆ. ಅಲ್ಲಿನ ಜನರನ್ನು ಬಕಾಸುರನೆಂಬ ರಾಕ್ಷಸನಿಂದ ಭೀಮನು ಅವನನ್ನು ಕೊಂದು ಮುಕ್ತಿಗೊಳಿಸುತ್ತಾನೆ. ಅಲ್ಲಿಂದ ಮುಂದೆ ಪಯಣಿಸುತ್ತಿರುವಾಗ ಒಂದು ರಾತ್ರಿ ಆ ಚಂದಿರನ ಸುಂದರ ಬೆಳಕಿಗೆ ಮನಸೋತು ಅರ್ಜುನನು ಕೈಯಲ್ಲಿ ಬೆಂಕಿಯ ಪಂಜನ್ನು ಹಿಡಿದು ಅಲ್ಲೇ ಇದ್ದ ಗಂಗಾ ನದಿಯ ತಟದಲ್ಲಿ ಒಬ್ಬನೇ ವಿಹಾರ ಮಾಡುತ್ತಾನೆ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಗಂಧರ್ವರಾಜ ಅಂಗಾರಪರ್ಣ ಇವನನ್ನು ಕಂಡು ಕೋಪದಲ್ಲಿ, ಇದು ನಮ್ಮ ವಿಹಾರದ ಸ್ಥಳ, ತೊಲಗು ಇಲ್ಲಿಂದ ಎಂದು ವಾದಿಸುತ್ತಾನೆ. ಅರ್ಜುನನು ಸುಮ್ಮನಿರದೆ ಗಂಗಾಮಾತೆಯ ಮೇಲೆ ಪರಶಿವನ ಬಿಟ್ಟು ಯಾರ ಅಧಿಕಾರವೂ ಇಲ್ಲ, ಅವಳು ಲೋಕ ಕಲ್ಯಾಣಿ, ಈ ಸ್ಥಳ ನಿನ್ನದು ಅನ್ನಲು ನೀನೇನು ಮಹಾದೇವನೇ ಎಂದು ವಾದಿಸುತ್ತಾನೆ. ಈ ರೀತಿ ವಾದ ವಿವಾದ ಬೆಳೆದು ಅವರಿಬ್ಬರ ನಡುವೆ ಯುದ್ಧ ಆರಂಭವಾಗುತ್ತದೆ. ಅರ್ಜುನನು ಆಗ್ನೇಯ ಅಸ್ತ್ರದಿಂದ ಅವನ ರಥವನ್ನು ಸುಟ್ಟು ಅಂಗಾರಪರ್ಣನನ್ನು ಬಂಧಿಸುತ್ತಾನೆ. ಅವನ ಪತ್ನಿ ಕುಂಭೀನಸಿ ಧರ್ಮರಾಯನಲ್ಲಿ ಬೇಡುತ್ತಾಳೆ. ಅಣ್ಣನ ಆಜ್ಞೆಯಿಂದ ಅರ್ಜುನ ಅಂಗಾರಪರ್ಣನನ್ನು ಮುಕ್ತಗೊಳಿಸುತ್ತಾನೆ. ಅಂಗಾರಪರ್ಣನು ಅರ್ಜುನನಿಗೆ ತನಗೆ ತಿಳಿದಿರುವ ಇಡೀ ವಿಶ್ವದಲ್ಲಿ ಯಾವ ಮಾರ್ಗವು ಯಾವ ದಿಕ್ಕಿನಲ್ಲಿ ಎಲ್ಲಿಗೆ ಸೇರುತ್ತದೆ ಎಂದು ನಿಂತಲ್ಲಿಯೇ ನೋಡುವ ವಿದ್ಯೆ ಹೇಳಿಕೊಡುತ್ತಾನೆ. ಅದೇ ರೀತಿ ಅರ್ಜುನನು ಅವನಿಗೆ ಆಗ್ನೇಯ ಅಸ್ತ್ರದ ಮಂತ್ರ ಬೋಧಿಸುತ್ತಾನೆ. ಮುಂದೆ ಅದೇ ವಿದ್ಯೆಯಿಂದ ಅರ್ಜುನನು ಪಾಂಡವರಿಗೆ ವನವಾಸದಲ್ಲಿ ಸಹಾಯ ಮಾಡುತ್ತಾನೆ. ತನ್ನ ರಥ ಸುಟ್ಟಿದ್ದರೂ ಕ್ಷಣ ಮಾತ್ರದಲ್ಲಿ ಅಂಗಾರಪರ್ಣನು ಚಿತ್ತಾರವಾದ ಅಮೋಘ ರಥ ನಿರ್ಮಿಸುತ್ತಾನೆ. ಇದನ್ನು ನೋಡಿ ಅರ್ಜುನನು ಚಿತ್ರರಥ ಎಂದು ಅವನನ್ನು ಕರೆಯುತ್ತಾನೆ. ಅವರನ್ನು ಬೀಳ್ಕೊಳ್ಳುವ ಮೊದಲು ಪಾಂಡವರೇ, ಇಲ್ಲೇ ಮುಂದೆ ದೌಮ್ಯ ಮಹರ್ಷಿ ಆಶ್ರಮ ಇದೆ, ಅವರನ್ನು ಸೇರಿ ಒಳ್ಳೆಯದಾಗುತ್ತದೆ ಎಂದು ಮಾಯವಾಗುತ್ತಾನೆ. ಪಾಂಡವರು ತಮ್ಮ ಪಯಣವನ್ನು ಮುಂದುವರೆಸುತ್ತಾರೆ. ಮುಂದೆ ರಾಜಸೂಯಯುಗದಲ್ಲೂ ಈತನು ಧರ್ಮರಾಯನ ಸಭೆಗೆ ಅತಿಥಿಯಾಗಿದ್ದ. ಹೀಗೆ ಮಹಾಕಥೆಯಲ್ಲಿ ಹೆಚ್ಚು ಮಂದಿಗೆ ತಿಳಿಯದ ಅಥವಾ ಕಾಣದ ಪಾತ್ರ ಅಂಗಾರಪರ್ಣ. ಪಾತ್ರ 2. ದೌಮ್ಯ ಮಹರ್ಷಿ. ಮಹಾಭಾರತದಲ್ಲಿ ದೀರ್ಘವಾಗಿ ಕಾಣಿಸಿಕೊಂಡರೂ ಸಾಮಾನ್ಯವಾಗಿ ಯಾರಿಗೂ ನೆನಪಿರದ ಪಾತ್ರ ಇವರದು. ಒಂದು ಆಕಸ್ಮಿಕ ಪರಿಚಯದಲ್ಲಿ ಬೆಳೆದ ಸ್ನೇಹ ಒಳ್ಳೆಯ ಉದ್ದೇಶವಿದ್ದರೆ ಜೀವನ ಕೊನೆಯವರೆಗೂ ಉಳಿಯಬಲ್ಲದು ಅನ್ನುವುದಕ್ಕೆ ದೌಮ್ಯ ಪಾಂಡವರ ಸ್ನೇಹವೇ ಸಾಕ್ಷಿ. ಅದರ ಉಲ್ಲೇಖ ಇಲ್ಲಿದೆ. ಭಾಗ 1ರಲ್ಲಿ ಹೇಳಿದ ಹಾಗೆ ಅಂಗಾರಪರ್ಣ ಎಂಬ ಗಂಧರ್ವರಾಜನ ಸಲಹೆಯಂತೆ ಪಾಂಡವರು ಅಲ್ಲೇ ಸಮೀಪದಲ್ಲಿ ಇದ್ದ ಪುಣ್ಯತೀರ್ಥದಲ್ಲಿ ತಪಸ್ಸು ಮಾಡುತ್ತಿದ್ದ ದೌಮ್ಯರನ್ನು ಭೇಟಿ ಮಾಡಿದರು. ಅಷ್ಟವಸುಗಳಲ್ಲಿ ಒಬ್ಬ ವಸುವಿನ ಪುತ್ರರಿವರು. ಬೃಹಸ್ಪತಿ ಮಹರ್ಷಿಗಳಂತೆ ತೇಜಸ್ಸು ಜ್ಞಾನ ಹೊಂದಿದ್ದರು. ರಾಜತಂತ್ರದಲ್ಲಿ ನಿಪುಣರು. ಇವರ ಮಾರ್ಗದರ್ಶನದಲ್ಲಿ ಪಾಂಡವರು ಪಾಂಚಾಲ ದೇಶದಲ್ಲಿ ನಡೆಯುತ್ತಿದ್ದ ದ್ರೌಪದಿ ಸ್ವಯಂವರಕ್ಕೆ ಬಂದರು. ಅಲ್ಲಿ ಬ್ರಾಹ್ಮಣರು ಕ್ಷತ್ರಿಯರಿಗಿಂತ ಕಮ್ಮಿ ಇಲ್ಲ ಅಂತ ಅರ್ಜುನನಿಗೆ ಹುರಿದುಂಬಿಸಿ ಸ್ವಯಂವರದಲ್ಲಿ ಭಾಗವಹಿಸಲು ಸೂಚಿಸಿದರು. ಪಂಚಪಾಂಡವ ಮತ್ತು ದ್ರೌಪದಿ ವಿವಾಹದ ಮುಖ್ಯ ಪುರೋಹಿತರು ಇವರೇ. ಮುಂದೆ ಇಂದ್ರಪ್ರಸ್ಥದಲ್ಲಿ ನಡೆದ ರಾಜಸೂಯ ಯಾಗದಲ್ಲಿ ಪಾಂಡವರಿಗೆ ಮಾರ್ಗದರ್ಶನ ಮಾಡಿದ್ದಲ್ಲದೆ ದೌಮ್ಯನೂ ಕೂಡ ಪುರೋಹಿತರಾಗಿದ್ದರು. ಪಾಂಡವರ ಒಲವಿನಿಂದ ಅವರು ರಾಜಪುರೋಹಿತರಾಗಿ ನೇಮಕರಾದರು. ಇವರು ಕೃಷ್ಣನನ್ನು ಪಾಂಡವರಂತೆ ಆರಾಧಿಸುತ್ತಿದ್ದರು. ಬರೀ ಸುಖದಲ್ಲಿ ಮಾತ್ರ ಪಾಂಡವರ ಜೊತೆ ಇರಲಿಲ್ಲ. ದ್ಯೂತದಲ್ಲಿ ಸೋತು ವನವಾಸಕ್ಕೆ ಪಾಂಡವರು ಹೋದಾಗ ಇವರು ಅವರ ಸಂಘ ಕೊಡಿ ಮಾರ್ಗದರ್ಶಿಸಿದರು. ಅಜ್ಞಾತವಾಸ ಅನುಭವವಾದಾಗ ದೌಮ್ಯರು ಬಿಟ್ಟು ಬೇರೆ ನಗರವನ್ನು ಕೂಡಿದರು. ಅಷ್ಟೇ ಅಲ್ಲದೆ 1 ವರ್ಷ ಅಜ್ಞಾತವಾಸ ಮುಗಿಯುವವರೆಗೂ ಪಾಂಡವರ ಒಳಿತಿಗಾಗಿ ಮಹಾಯಜ್ಞ ಕೈಗೊಂಡರು ದೌಮ್ಯರು. ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರ ಶ್ರಾದ್ಧಕರ್ಮಗಳನ್ನು ಅಚ್ಚುಕಟ್ಟಾಗಿ ಮಾಡಿದರು. ಧರ್ಮರಾಯನ ಪಟ್ಟಾಭಿಷೇಕ ನಂತರ ಅವರಿಗೆ ತಿಳಿದ ರಾಜತಂತ್ರಗಳನ್ನು
ಬೋಧಿಸಿದರು. ಶ್ರೀಕೃಷ್ಣನ ಸಲಹೆಯಂತೆ ಧೌಮ್ಯರು ಮುಂದೆ ಪುರೋಹಿತರಾದರು. ಪಾಂಡವರ ಮಹಾಕಥೆಯಲ್ಲಿ ಸದಾ ಜೊತೆಗಿದ್ದರು. ಎಷ್ಟೋ ಕಡೆ ಬರೆದ ಪುಸ್ತಕದಲ್ಲಿ ಇವರ ಹೆಸರೇ ಇಲ್ಲ. ಇದ್ದರೂ ಎಷ್ಟೋ ಜನರಿಗೆ ನೆನಪಿಲ್ಲ. ಸದಾ ಸ್ನೇಹಿತನಂತೆ ಪಾಂಡವರಿಗೆ ಗುರುವಾಗಿ ಬೋಧಿಸಿದ ಇಂತಹ ಪಾತ್ರ ಮರೆಯಾದದು ವಿಪರ್ಯಾಸ. ಕಿರಾತಕ ಅಂದರೆ ಬೇಡ ಅಥವಾ ಬೇಟೆಗಾರ ಅನ್ನಬಹುದು. ರಾಜ ಮಹಾರಾಜರ ಧರ್ಮಯುದ್ಧದ ಮಹಾಭಾರತ ಕಥಾಸಂಗ್ರಹದಲ್ಲಿ ಧನುರ್ಧಾರಿ ಅರ್ಜುನನಿಗೆ ಒಬ್ಬ ಬೇಟೆಗಾರ ಮಣ್ಣು ಮುಕ್ಕಿಸಿದ. ಅದು ಯಾರು ಹೇಳಿ ಅಂತ ಕೇಳಿದರೆ ತುಂಬ ಜನ ಹೇಳುವುದು ಅವನ ಸರಿಸಾಟಿ ಏಕಲವ್ಯ. ತಪ್ಪಲ್ಲ. ಆದರೆ ಕಂಡು ಮರೆಯಾಗಿ ಲೀಲೆ ಮಾಡಿದ ಪರಮಾತ್ಮ ಒಬ್ಬ ಕಿರಾತಕ ಇದ್ದಾನೆ. ಅರ್ಜುನನ ಬಾಣಗಳೇ ಬಾಗಿದ ಬೇಟೆಗಾರ. ಇವರಿಬ್ಬರ ಕಾಳಗ ಕಿರಾತಾರ್ಜುನ ಕಾಳಗ. ಆ ಕಥೆಯ ಸ್ವಾರಸ್ಯ ಸವೀರಿ ಇಂದು. ದ್ಯೂತದಲ್ಲಿ ಸೋತ ಪಾಂಡವರು ವನವಾಸ ಜೀವಿಸುತ್ತಿದ್ದರು. ಆ ಸಮಯದಲ್ಲಿ ದೈವಾಂಶ ಸಂಭೂತ ವ್ಯಾಸ ಮಹರ್ಷಿ ದರ್ಶನವಾಯಿತು. ಅವರು ಅರ್ಜುನನನ್ನು ಕಂಡು, ಹೇ ಮಧ್ಯಮ ಪಾಂಡವ, ಮುಂದೆ ಬರುವ ಮಹಾಯುದ್ಧದಲ್ಲಿ ವೀರಾದಿ ವೀರರು ಭಾಗವಹಿಸುವರು. ಧರ್ಮದ ಜಯಕ್ಕೆ ನಿನಗೆ ಮಹಾ ಅಸ್ತ್ರಗಳ ಬಳಕೆ ಬೇಕಾಗಬಹುದು. ಅದಕ್ಕಾಗಿ ನೀನು ಆ ಮಹಾದೇವನ ತಪಸ್ಸು ಮಾಡಿ ಪರಶಿವನಿಂದ ಪಾಶುಪತಾಸ್ತ್ರ ಪಡೆದು ಬಾ ಎಂದು ಸೂಚಿಸಿದರು. ವ್ಯಾಸರ ಸಲಹೆಯಂತೆ ಅರ್ಜುನ ಇಂದ್ರಕೀಲ ಎಂಬ ಜಾಗದಲ್ಲಿ ವರ್ಷಗಟ್ಟಲೆ ತಪಸ್ಸು ಮಾಡಿದನು. ಹೀಗೆ ತಪಸ್ಸು ನಡೆಯುತ್ತಿದ್ದಾಗ ಒಂದು ದಿನ ಅಲ್ಲಿರುವ ಬೇಟೆಗಾರ ಕಿರಾತ ಪ್ರಜೆಗಳಿಗೆ ಮೂಕದಾನ ಎಂಬ ಹಂದಿ ರೂಪದ ರಾಕ್ಷಸ ಉಪಟಳ ಕೊಡಲು ಬಂದನು. ಅರ್ಜುನನು ತಪಸ್ಸನ್ನು ಬಿಟ್ಟು ಅವರ ಪ್ರಾಣ ರಕ್ಷಣೆಗೆ ತನ್ನ ಬಾಣಗಳ ಪ್ರಯೋಗ ಮಾಡಿದನು. ಮೂಕದಾನ ಸತ್ತು ಹೋದ. ಆದರೆ ಅಲ್ಲೊಂದು ಸಮಸ್ಯೆ ಮೂಡಿತ್ತು. ಅರ್ಜುನನು ಮೂಕದಾನನ ದೇಹ ಪರೀಕ್ಷಿಸಿದಾಗ ಅವನು ಹೊಡೆದ ಬಾಣದ ಜೊತೆ ಬೇರೆ ಬಾಣಗಳು ಇದ್ದವು. ಆ ಹಂದಿ ನನ್ನ ಬೇಟೆ ಅಂತ ಜೋರಾಗಿ ಹೇಳುತ್ತಾ ಬಂದನು ಕಿರಾತಕ, ಆ ಗುಂಪಿನ ರಾಜ. ಅರ್ಜುನ ಅವನ ಮಾತಿಗೆ ಸಮ್ಮತ ನೀಡಲಿಲ್ಲ. ಆದರೂ ಸುಮ್ಮನಿದ್ದ. ಆದರೆ ಕಿರಾತಕನು ಧನಂಜಯನನ್ನು ಟೀಕಿಸಿದಾಗ ವಾದ ವಿವಾದಕ್ಕೆ ನಾಂದಿ ಹಾಡಿತು. ಕೊನೆಗೆ ಇಬ್ಬರ ಮಧ್ಯದಲ್ಲಿ ಧನುರ್ವಿದ್ಯೆಯ ಯುದ್ಧ ಆರಂಭವಾಯಿತು. ಅರ್ಜುನ ಸೋತನು. ಹೌದು, ಆದರೆ ಛಲ ಬಿಡದೆ ಮತ್ತೆ ಯುದ್ಧ ಮಾಡಿದ ಪಾರ್ಥ ಯುದ್ಧದಲ್ಲಿ ಮತ್ತೆ ಸೋತಾಗ ಅರ್ಜುನನು ತನ್ನ ಧನಸ್ಸು ಕೆಳಗಿಟ್ಟು ಕಿರಾತಕನಿಗೆ ಪ್ರಣಾಮಿಸಿ ಯುದ್ಧ ಮಾಡುವುದಿಲ್ಲ, ಕ್ಷಮಿಸು ಅಂದನು. ಕಿರಾತಕನು ಯಾಕೆ ಎಂದು ಪ್ರಶ್ನಿಸಿದಾಗ ಅರ್ಜುನನು ಭಕ್ತಿ ಭಾವದಿಂದ ನಾನು ಎಷ್ಟೇ ಧನುರ್ವಿದ್ಯೆ ಕಲಿತಿದ್ದರೂ ಜಗತ್ ಪಿತ ಮಹಾದೇವನನ್ನು ಗೆಲ್ಲುವ ಶಕ್ತಿ ಇಲ್ಲ, ಬರೀ ಭಕ್ತಿ ಎಂದನು. ಕಿರಾತಕನು ತನ್ನ ನಿಜ ರೂಪ ತೋರಿದನು. ಪರಶಿವನು ಅರ್ಜುನನಿಗೆ, ಹೇ ಪಾರ್ಥ, ನಿನ್ನ ಧೈರ್ಯಕ್ಕೆ ಹಾಗೂ ಭಕ್ತಿಗೆ ಮೆಚ್ಚಿದೆ ಎಂದು ಪಾಶುಪತಿಯು ತನ್ನ ಪಾಶುಪತಾಸ್ತ್ರ ಮಂತ್ರ ಅರ್ಜುನನಿಗೆ ಹೇಳಿಕೊಟ್ಟನು. ಈ ಕಥಾಹಂದರದಲ್ಲಿ ಪರಶಿವನು ಧರ್ಮ ಸಂಸ್ಥಾಪನೆಯ ಮೂಲ ಬಿಂದುವಾದ ಅರ್ಜುನನನ್ನು ಪರೀಕ್ಷಿಸಿ ಭಕ್ತನನ್ನು ಸೋಲಿಸಿ ವರ ಕೊಟ್ಟಿದ್ದು ವಿಶೇಷವಾಗಿದೆ. ರಂಭಾ, ಊರ್ವಶಿ, ಮೇನಕ ಇವರ ಹೆಸರು ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಇವರ ಬಗ್ಗೆ ಎಷ್ಟು ಗೊತ್ತು? ಮಹಾಭಾರತದ ಮಹಾಕಾವ್ಯದಲ್ಲಿ ಊರ್ವಶಿಯ ಪಾತ್ರ ಮಹತ್ವ ತಿರುವನ್ನು ನೀಡುತ್ತದೆ. ಅದರ ಸ್ವಾರಸ್ಯಕರ ಘಟನೆ ಇಲ್ಲಿ ತಿಳಿಸುವೆ. ಮೊದಲು ಊರ್ವಶಿ ಬಗ್ಗೆ ತಿಳಿಯೋಣ. ದೇವೇಂದ್ರನು ಒಮ್ಮೆ ನಾರಾಯಣ ಮಹರ್ಷಿಗಳ ತಪಸ್ಸಿನಿಂದ ನನಗೆ ತೊಂದರೆ ಆಗಬಹುದು ಎನ್ನುವ ಭಯದಲ್ಲಿ ತನ್ನ ಅಪ್ಸರಾ ಬಳಗವನ್ನು ತಪಸ್ಸು ಭಂಗ ಮಾಡಲು ಕಳುಹಿಸಿದನು. ಇದಕ್ಕೆ ಸೋಲದೆ ದೇವೇಂದ್ರನೇ ಮಂತ್ರಮುಗ್ಧ ಆಗುವಂತೆ ತನ್ನ ತೊಡೆಯ ಕೂದಲಿಂದ ನಾರಾಯಣ ಮಹರ್ಷಿ ಊರ್ವಶಿಯನ್ನು ಸೃಷ್ಟಿ ಮಾಡಿದರು. ಇವಳ ಬಗ್ಗೆ ತುಂಬ ಕಥೆಗಳು ಇದೆ. ಆದರೆ ನಮ್ಮ ಮಹಾಭಾರತದ ಕಥೆಗೆ ಬರೋಣ. ನಾನು ಮೊದಲೇ 3ನೇ ಭಾಗದಲ್ಲಿ ಕಿರಾತಾರ್ಜುನ ಕಥೆ ಹೇಳಿದ್ದೀನಿ ಅಲ್ಲವೇ? ಇದು ಆ ಕಥೆಯ ನಂತರದ ಕಥೆ. ಪರಶಿವನಿಂದ ಪಾರ್ಥ ವರ ಪಡೆದಾಗ ದೇವೇಂದ್ರನ ಗರ್ವ ಹೆಚ್ಚಿತು. ತನ್ನ ಮಗನ ಪರಾಕ್ರಮ ತಂದೆಯ ಆಭರಣ ಅಲ್ಲವೇ? ಖುಷಿಯಾಗಿ ಮಗನಿಗೆ ದೇವಲೋಕಕ್ಕೆ ಆಮಂತ್ರಣ ನೀಡಿದ ಅರ್ಜುನ ಸ್ವೀಕರಿಸಿದ. ಬಹಳ ವಿಜೃಂಭಣೆಯಿಂದ ಮಗನ ಸತ್ಕಾರ ಮಾಡಿದ. ಸಂಗೀತ, ನಾಟ್ಯ ಅರ್ಜುನನ ಪ್ರಿಯ ಕಲೆಗಳು. ಅದರಲ್ಲಿ ಊರ್ವಶಿ ನೃತ್ಯ ನೋಡುವಾಗ ಧನಂಜಯ ಕಣ್ಣು ಅಲುಗಾಡಿಸಲಿಲ್ಲ. ಲೋಕದ ಅರಿವಿಲ್ಲ ಅನ್ನೋ ರೀತಿಯಲ್ಲಿ ನೋಡಿದ. ಊರ್ವಶಿಯು ಅರ್ಜುನನ ರೂಪಕ್ಕೆ ಮನಸೋತಿದ್ದಳು. ದೇವೇಂದ್ರನು ಮಗನ ಸಂತೋಷಕ್ಕೆ ಊರ್ವಶಿ ಬಳಿ ಹೋಗಿ, ಊರ್ವಶಿ, ಅರ್ಜುನನನ್ನು ಮೋಹಿಸು, ಆನಂದಿಸು ಎಂದು ಆದೇಶ ನೀಡಿ ಏಕಾಂತಕೂಟ ನಿರ್ಮಿಸಿ ಪಾರ್ಥನನ್ನು ಕಳುಹಿಸಿದನು. ಏನೂ ಅರಿಯದೆ ಪಾರ್ಥ ಊರ್ವಶಿ ಬಳಿ ಬಂದ.
ಊರ್ವಶಿ ಶೃಂಗಾರವಾಗಿ ತಯಾರಾಗಿ ಕಾಯುತ್ತಿದ್ದಳು. ಮೋಹಿಸಲು ಬಂದಾಗ ಅರ್ಜುನ ತಡೆದನು. ಊರ್ವಶಿ ಆಶ್ಚರ್ಯದಿಂದ ಪ್ರಶ್ನೆ ಮಾಡಿದಳು, ಇದೇನು ಗಾಂಧೀವಿ? ದೇವೇಂದ್ರ ನೀನು ನನ್ನ ಇಷ್ಟಪಟ್ಟೆ ಅಂತ ಹೇಳಿದ, ಈಗ ಏನಾಯಿತು? ಅರ್ಜುನ ಆಶ್ಚರ್ಯದಿಂದ, ಅಯ್ಯೋ ಪರಶಿವ, ನಾನು ನಿಮ್ಮ ನೃತ್ಯಕ್ಕೆ ಬೆರಗಾದೆ. ಆದರೆ ಅಪ್ಪ ತಪ್ಪು ತಿಳಿದು ಈ ದುರ್ಪರಿಸ್ಥಿತಿ ನಿರ್ಮಾಣ ಮಾಡಿದರು. ಕ್ಷಮಿಸಿ, ನಾನು ನಿಮಗೆ ಹೇಗೆ ಹೇಳಲಿ ಅಂತ ಕರ ಮುಗಿದನು. ಊರ್ವಶಿ ಕೋಪದಲ್ಲಿ ಹಠ ಮಾಡಿದಳು, ಸುಖಿಸು ಎಂದು. ಪಾರ್ಥನು, ನೀವು ನನ್ನ ತಂದೆಯ ಪ್ರೇಯಸಿಯರಲ್ಲಿ ಒಬ್ಬರು, ನಾನು ನಿಮ್ಮ ಮಗನಂತೆ ತಾಯಿ ಎಂದು ಬೇಡಿಕೊಂಡನು. ಊರ್ವಶಿ ಕೋಪ ನೆತ್ತಿಗೇರಿ, ಒಬ್ಬ ಸ್ತ್ರೀ ಅಪಮಾನ ಮಾಡಿರುವೆ. ನೀನು ತಾನೇ ಒಲಿದು ಬಂದ ತ್ರಿಲೋಕ ಸುಂದರಿಯನ್ನು ಧಿಕ್ಕಾರ ಮಾಡಿದ ನೀನು ಪುರುಷನೇ ನಪುಂಸಕ. ಹೌದು, ನಪುಂಸಕ ಆಗು ನೀನು ಎಂದು ಮನದಿಂದ ಶಾಪ ಕೊಟ್ಟಳು. ಅರ್ಜುನ ಕಂಪಿತನಾದ, ಬೆಚ್ಚಿಬಿದ್ದು ಹೆದರಿ ದೇವೇಂದ್ರನಲ್ಲಿ ಓಡಿದ. ದೇವೇಂದ್ರ ಬಂದು ಕ್ಷಮಾಯಾಚನೆ ಮಾಡಿದನು. ಕೊನೆಗೆ ಊರ್ವಶಿ ಅರ್ಜುನನಲ್ಲಿ, ಹೆದರಬೇಡ ಪಾರ್ಥ, ತಪ್ಪು ನನ್ನದು, ಅರಿಯದೆ ಕೊಟ್ಟಿರುವ ಶಾಪ, ಇದು ನಿನಗೆ ವರವಾಗುತ್ತದೆ. ಮುಂದೆ ಬರುವ ಅಜ್ಞಾತವಾಸದಲ್ಲಿ ನೀನು 1 ವರ್ಷಗಳ ಕಾಲ ಮಾತ್ರ ಹೆಣ್ಣು ರೂಪದ ಪುರುಷನಾಗಿ ಎಂದು ಕೀರ್ತಿಪಡಿ. ಆ ಹೆಸರು ಜನಪ್ರಿಯವಾಗಲಿ ಎಂದು ವರವಿತ್ತಲು ಊರ್ವಶಿ. ಹೀಗೆ ಮುಂದೆ ಪಾಂಡವರ ಅಜ್ಞಾತದಲ್ಲಿ ಅರ್ಜುನನು ವಿರಾಟ ರಾಜನ ಪುತ್ರಿ ಉತ್ತರೆಯ ನೃತ್ಯ ಶಿಕ್ಷಕಿಯಾಗಿ ಬೃಹನ್ನಳೆ ಎಂಬ ಹೆಸರಲ್ಲಿ ಕೀರ್ತಿ ಪಡೆದನು. ವ್ಯಾಸರು ಬರೆದ ಈ ಪ್ರಸಂಗ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ದರೂ ಅರಿವಿಲ್ಲ. ಮಹಾಭಾರತದಲ್ಲಿ ಬಂದು ಹೋದರೂ ನೆನಪಿರದ ಒಂದು ಕಥೆಯ ಪಾತ್ರ ಊರ್ವಶಿ. ಮಹಾಭಾರತದಲ್ಲಿ ನಿಮಗೆ ಕೂಡಲೇ ನೆನಪು ಬರುವ ಪಾತ್ರ ಹೇಳಿ ಅಂತ ಯಾರನ್ನಾದರೂ ಕೇಳಿದರೆ ಹೆಚ್ಚಿನವರು ಹೇಳುವುದು ಕೃಷ್ಣ, ಅರ್ಜುನ. ಇವರಿಬ್ಬರ ನಡುವೆ ನಡೆದ ಕಾಳಗದ ಒಂದು ವಿಶೇಷ ಪ್ರಸಂಗದ ಪಾತ್ರ ಗಯ. ಅಶ್ವಗಂಧರ್ವ ರಾಜ ಗಯ ಒಮ್ಮೆ ಈತ ವಿಹಾರ ಮಾಡುತ್ತಿದ್ದಾಗ ದ್ವಾರಕೆಯ ಸಮುದ್ರದಲ್ಲಿ ಕೃಷ್ಣ ಸೂರ್ಯದೇವರಿಗೆ ಅರ್ಘ್ಯ ನೀಡುತ್ತಿದ್ದನು. ವಿನೋದಕ್ಕೆ ಗಯ ರಾಜನು ಅಶ್ವರೂಪದಲ್ಲಿ ವೇಗವಾಗಿ ಓಡಿದ ರಭಸಕ್ಕೆ ಮುರಾರಿಯ ಕೈಯಲ್ಲಿದ್ದ ಅರ್ಘ್ಯ ಚೆಲ್ಲಿತು. ಕೋಪದಲ್ಲಿ ಶ್ರೀಕೃಷ್ಣ ಗಯಾನನ್ನು ನಾನು ಕೊಳ್ಳುತ್ತೇನೆ ಅದು 8 ದಿನದಲ್ಲಿ ಎಂದು ಪ್ರತಿಜ್ಞೆ ಮಾಡಿದ. ಗಯ ಕಂಪಿತನಾಗಿ ಚಿಂತೆಗೆ ಒಳಗಾದ. ಮುಂದೇನು ಅಂತ ಹೆದರಿದ್ದಾಗ ನೀನು ಪಾಂಡವರಲ್ಲಿ ಸಹಾಯ ಪಡಿ ಅಂತ ಒಂದು ಉಪಾಯವನ್ನು ನಾರದ ಮುನಿಗಳು ನೀಡುತ್ತಾರೆ. ಅವರ ಸಲಹೆಯಂತೆ ವನವಾಸದಲ್ಲಿದ್ದ ಪಾಂಡವರ ಬಳಿ ಹೋಗುತ್ತಾನೆ ಗಯ. ಅಲ್ಲಿ ಧರ್ಮರಾಯನ ಕಾಲು ಹಿಡಿದು ನನ್ನನ್ನು ಕಾಪಾಡು ರಾಜ ಎಂದು ನಡೆದ ಕಥೆಯೆಲ್ಲ ಹೇಳುತ್ತಾನೆ. ಆದರೆ ಕೃಷ್ಣನ ಹೆಸರು ಪ್ರಸ್ತಾಪ ಮಾಡುವುದೇ ಇಲ್ಲ. ಯಾರು ಮಾಡಿದ್ದು ಅಂತ ಕೇಳಿದಾಗ ನೀವು ಕಾಪಾಡುತ್ತೇವೆ ಅಂತ ಭಾಷೆ ಕೊಟ್ಟರೆ ಮಾತ್ರ ಹೇಳುತ್ತೇನೆ ಅಂತ ತನ್ನ ಬೇಡಿಕೆ ಇಡುತ್ತಾನೆ. ಕೊನೆಗೆ ಧರ್ಮರಾಯನು, ಸರಿ, ನಾವು ನಂಬುವ ಪರಮಾತ್ಮ ಶ್ರೀಕೃಷ್ಣನ ಪಾದದಾಣೆ, ನಿನ್ನ ಪ್ರಾಣವನ್ನು ನಾವು ಕಾಪಾಡುತ್ತೇವೆ, ಯಾರು ಹೇಳು ಅಂದಾಗ ಗಯ ಮುರಳೀಲೋಲನ ಹೆಸರನ್ನು ಹೇಳುತ್ತಾನೆ. ಇದು ಕೇಳಿ ಪಾಂಡವರಿಗೆ ಸಿಡಿಲು ಹೊಡೆಯುತ್ತದೆ. ಭೀಮ ಗಯಾನನ್ನು ವಂಚಕ ಎಂದು ಕೊಲ್ಲಲು ಹೋಗುತ್ತಾನೆ. ಆದರೆ ಧರ್ಮರಾಯ, ಅರ್ಜುನ ತಡೆಯುತ್ತಾರೆ. ಇತ್ತ ನಾರದರಿಂದ ಗಯಾನ ವಿಷಯ ತಿಳಿದು ಪಾಂಡವರಿಗೆ ನಮ್ಮಲ್ಲಿ ಯುದ್ಧ ಬೇಡ, ಹೇಳು ಅವನನ್ನು ಒಪ್ಪಿಸು ಎಂದು ಸುಭದ್ರೆ ಮೂಲಕ ಸಂದೇಶ ಕಳಿಸುತ್ತಾನೆ ಶ್ರೀಕೃಷ್ಣ. ಯಾವುದಕ್ಕೂ ಒಪ್ಪದ ಪಾಂಡವರು ವಿಧಿ ಆಟದಲ್ಲಿ ಯುದ್ಧಕ್ಕೆ ಸಿದ್ಧ ಅಂತ ಹೇಳುತ್ತಾರೆ. ಕೃಷ್ಣನು ಯುದ್ಧಕ್ಕೆ ಬಂದಾಗ ಮುರಾರಿಯನ್ನು ನಾನು ಎದುರಿಸುವೆ, ಇದು ನನ್ನ ಭಾಗ್ಯ, ಅಹಂ ಅಲ್ಲ, ಅವನಿಂದ ಸತ್ತರೆ ನಾನು ಮಾಡಿದ ಕರ್ಮಗಳಿಂದ ಮುಕ್ತಿ ಸಿಗಬಹುದು ಎಂದು ಪಾರ್ಥ ಹೇಳುತ್ತಾನೆ. ಯುದ್ಧ ಸರಿಸಮಾನವಾಗಿ ನಡೆಯುತ್ತದೆ. ಪಾರ್ಥ ಕುಗ್ಗುವುದಿಲ್ಲ. ಇನ್ನೇನು ಕೊನೆಯ ದಿನ ಮುಕ್ತಾಯ ಅನ್ನುವಾಗ ವಾಸುದೇವ ಕೃಷ್ಣ ಸುದರ್ಶನದಿಂದ ಗಯಾನ ಸಂಹಾರ ಮಾಡುತ್ತಾನೆ. ಸೋತ ಪಾರ್ಥ ಕೃಷ್ಣನಲ್ಲಿ ಚಿಕ್ಕ ತಪ್ಪಿಗೆ ಸಾವು ಶಿಕ್ಷೆಯೇ ಭಗವಂತ ಎಂದು ಪ್ರಶ್ನಿಸುತ್ತಾನೆ. ಗೋಪಾಲ ನಗುತ್ತಾ, ಇಲ್ಲ ಗಾಂಧೀವಿ, ಮುಂದೆ ಬರುವ ಧರ್ಮಯುದ್ಧದಲ್ಲಿ ನಿನ್ನ ಧೈರ್ಯದ ಬಗ್ಗೆ ಬಲರಾಮ ಪ್ರಶ್ನಿಸಿ ಪಾಂಡವರು ಸಮರ್ಥರೇ ಎಂದು ಕೇಳಿದ. ಅದಕ್ಕಾಗಿ ಪೂರ್ವಜನ್ಮದಲ್ಲಿ ದೈತ್ಯ ಆಗಿದ್ದ ಅಶ್ವಗಂಧರ್ವ ರಾಜ ಗಯಾನ ಈ ನಾಟಕಕ್ಕೆ ಬಳಸಿ ನಿನ್ನ ಪರೀಕ್ಷೆ ಮಾಡಿದೆ. ಅವನು ಕೊಂದು ಮುಕ್ತಿಗೊಳಿಸಿದೆ ಧನಂಜಯ ಎಂದು ನುಡಿದನು ಕೃಷ್ಣ. ಹೀಗೆ ಮಹಾಕಥೆಯ ಉಪಕಥೆಯಲ್ಲಿ ಬರುವ ಪಾತ್ರ ಗಯ. ಈ ಕಥೆ ಕೃಷ್ಣಾರ್ಜುನ ಕಾಳಗ ಎಂಬ ಪ್ರಸಂಗದಲ್ಲಿ ಜನಪ್ರಿಯವಾಗಿದೆ. ಮುಂದಿನ ಪಾತ್ರ ಸ್ಥೂಲಕರ್ಣ. ಮಹಾಭಾರತ ಮಹಾಕಥೆಯಲ್ಲಿ ವಿಚಿತ್ರ ಪಾತ್ರಗಳು ಬಹಳ ಕಡಿಮೆ.
ಆದರೆ ಸ್ಥೂಲಕರ್ಣ ಪಾತ್ರ ಬಲು ರಮಣೀಯ. ಇವನ ಹೆಸರೇ ವಿಚಿತ್ರ. ಈತ ಯಾರು ಮಹಾಭಾರತದಲ್ಲಿ? ಹೇಗೆ ಬಂದ? ಹೇಗೆ ಪೇಚಿಗೆ ಸಿಲುಕಿದ? ಎಲ್ಲ ತಿಳಿಸುತ್ತೇನೆ ಕೇಳಿ. ಶಿವನ ಆಶೀರ್ವಾದದಂತೆ ಅಂಬೆ ಭೀಷ್ಮನ ಮೃತ್ಯುವಿಗೆ ಕಾರಣವಾಗಲು ತನ್ನ ದೇಹತ್ಯಾಗ ಮಾಡಿ ಆಗಿನ ದೃಪದ ದೇಶದ ಅಧಿಪತಿ ಮಗಳಾಗಿ ಶಿಖಂಡಿನಿಯಾಗಿ ಹುಟ್ಟುತ್ತಾಳೆ. ರಾಜನಿಗೆ ಗಂಡು ಮಗುವಿನ ಹಂಬಲವಿತ್ತು. ಆದರೆ ಬಂದಿದ್ದು ಪ್ರಸಾದವೆಂದು ಗಂಡು ಮಗುವಂತೆ ಬೆಳೆಸುತ್ತಾನೆ. ರಾಜ್ಯದಲ್ಲಿ ಗಂಡು ಮಗುವಿನ ಜನನವೆಂದು ಡಂಗೂರ ಸಾರಿಸುತ್ತಾನೆ. ಮಗುವಿಗೆ ಯುದ್ಧಶಸ್ತ್ರ ಕಲಿಕೆಯನ್ನು ಹೇಳಿಕೊಡುತ್ತಾನೆ. ಅಷ್ಟೇ ಅಲ್ಲದೆ ದಶರಾವತಿ ದೇಶಾಧಿಪತಿ ಹಿರಣ್ಯವರ್ಮನ ಮಗಳ ಜೊತೆ ವಿವಾಹ ಕೂಡ ನಡೆಸುತ್ತಾನೆ. ವಿಪರ್ಯಾಸವೇನೆಂದರೆ ಶಿಖಂಡಿ ತಾನು ಹೆಣ್ಣು ಅಂತ ಪತ್ನಿಗೆ ಮೊದಲ ರಾತ್ರಿ ಹೇಳಿ ಕ್ಷಮೆ ಕೇಳುತ್ತಾಳೆ. ಕೋಪಗೊಂಡ ವಧು ತನ್ನ ತಂದೆಗೆ ಪತ್ರ ಬರೆದು ತನ್ನ ಪತಿ ಪುರುಷನಲ್ಲವೆಂದು ಪತ್ರ ಬರೆಯುತ್ತಾಳೆ. ಹಿರಣ್ಯವರ್ಮ ದಂಡೆತ್ತಿ ಬರಲು ನಿರ್ಧಾರ ಮಾಡುತ್ತಾನೆ. ಇದಕ್ಕೆಲ್ಲ ನಾನೇ ಕಾರಣವೆಂದು ಮನನೊಂದು ಶಿಖಂಡಿ ಪ್ರಾಣ ಬಿಡಲು ಅರಣ್ಯಕ್ಕೆ ಹೋಗುತ್ತಾಳೆ. ಮನನೊಂದು ಇನ್ನೇನು ಸಾಯಲು ಹೋಗಬೇಕು ಅನ್ನುವಾಗ ಆಕಾಶದಲ್ಲಿ ವಿಹರಿಸುತ್ತಿದ್ದ ಸ್ಥೂಲಕರ್ಣನು ತಡೆಯುತ್ತಾನೆ. ಇವನ ಬಗ್ಗೆ ಹೇಳುತ್ತೇನೆ ಕೇಳಿ. ಈತ ಕುಬೇರನ ವನಪಾಲಕ, ಯಕ್ಷಮಾಯಾ ಚತುರ. ತನ್ನ ಕೆಲಸದಿಂದ ಬೇಸತ್ತು ರಜೆ ಹಾಕಿ ವಿಹಾರಕ್ಕೆ ಬಂದಾಗ ಶಿಖಂಡಿಯನ್ನು ಕಾಣುತ್ತಾನೆ. ಅವಳ ಕಥೆಯನ್ನು ಕೇಳಿ ಅಯ್ಯೋ ಪಾಪವೆಂದು ಮರುಗಿ ಒಂದು ಉಪಾಯ ಮಾಡುತ್ತಾನೆ. ತನ್ನ ಯಕ್ಷಮಾಯಾ ವಿದ್ಯೆಯಿಂದ 1 ತಿಂಗಳ ಕಾಲ ನಾನು ಹೆಣ್ಣಾಗುವೆ. ನೀನು ನನ್ನ ಪುರುಷತ್ವ ತೆಗೆದುಕೊಂಡು ನಿನ್ನ ಪತ್ನಿಯನ್ನು ಭೋಗಿಸಿ ಆನಂದಿಸು. ಆಮೇಲೆ ಈ ಸ್ಥಳಕ್ಕೆ ಬಂದು ನನ್ನ ನೆನೆದು ಕರೆ ಬರುವೆ. ನನ್ನ ಪುರುಷತ್ವವನ್ನು ಹಿಂಪಡವೆ ಅಂತ ಸಲಹೆ ನೀಡಿದ. ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಂತೆ ಶಿಖಂಡಿ ಒಪ್ಪಿಗೆ ನೀಡಿ ಪತ್ನಿಯನ್ನು ಸಂಭೋಗಿಸುತ್ತಾನೆ. ತನ್ನ ತಂದೆಗೆ ಮತ್ತೊಂದು ಪತ್ರ ಬರೆದು ನನ್ನ ಪತಿ ಪುರುಷನ ಕ್ಷಮೆ ಇರಲಿ ಅಂತ ಕೇಳುತ್ತಾಳೆ. ಹಿರಣ್ಯವರ್ಮ ಯುದ್ಧ ನಿಲ್ಲಿಸಿ ಅರ್ಧದಾರಿಯಲ್ಲಿ ಹಿಂದಿರುಗುತ್ತಾನೆ. ಶಿಖಂಡಿ ತನ್ನ ಮಾತಿನಂತೆ 1 ತಿಂಗಳಾದ ಮೇಲೆ ಅದೇ ಸ್ಥಾನಕ್ಕೆ ಬಂದು ಸ್ಥೂಲಕರ್ಣನ ನೆನೆಯುತ್ತಾಳೆ. ಸ್ಥೂಲಕರ್ಣ ಕೋಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಕಾರಣ ಇಷ್ಟೇ, ಯಾವತ್ತೂ ತನ್ನ ವನಕ್ಕೆ ಬಾರದ ಕುಬೇರನು ಆ ತಿಂಗಳ ಸಮಯದಲ್ಲಿ ಮದ್ಯವ್ಯಸನಿಯಾಗಿ ತನ್ನ ವನಕ್ಕೆ ಪ್ರವೇಶಿಸಿ ಸ್ಥೂಲಕರ್ಣನ ಸ್ತ್ರೀರೂಪಕ್ಕೆ ಮೋಹಗೊಂಡು ಬಲವಂತವಾಗಿ ಭೋಗಿಸುತ್ತಾನೆ. ವಾಸ್ತವ ಕುಬೇರನಿಗೆ ತಿಳಿದಾಗ ಪ್ರಚಂಡ ರೂಪದಲ್ಲಿ ನಿನ್ನ ಶಕ್ತಿ ದುರುಪಯೋಗ ಮಾಡಿರುವೆ ಎಂದು ಸ್ಥೂಲಕರ್ಣನಿಗೆ ಶಾಶ್ವತ ಹೆಣ್ಣಾಗುವುದು ಶಪಿಸುತ್ತಾನೆ. ಇದನ್ನೆಲ್ಲ ಶಿಖಂಡಿಗೆ ಹೇಳಿ, ಅಯ್ಯ, ನೀನು ಹಿಂತಿರುಗಿ ಕೊಟ್ಟರೂ ತೆಗೆದುಕೊಳ್ಳುವ ಸ್ಥಿತಿ ನನಗಿಲ್ಲ. ನಾನು ಗರ್ಭವತಿ. ಈಗ ಏನೋ ಮಾಡಲು ಹೋಗಿ ಏನೋ ಆಯಿತು. ನೀನು ನನ್ನ ಪುರುಷತ್ವ ಶಾಶ್ವತವಾಗಿ ತೆಗೆದುಕೋ ಎಂದು ಮರುಗುತ್ತಾ ಹಿಂದಿರುಗುತ್ತಾಳೆ. ಶಿಖಂಡಿ ಆನಂದದಿಂದ ರಾಜ್ಯ ಸೇರುತ್ತಾನೆ. ತಕ್ಷಕ ಎಂದಾಗ ತಕ್ಷಣ ಮಹಾಭಾರತ ಓದಿದವರಿಗೆ ಈ ಹೆಸರು ಎಲ್ಲೋ ಕೇಳಿರುವೆ ಅಲ್ಲವೇ ಎಂದು ಅನ್ನಿಸಬಹುದು. ಹೌದು, ಮಹಾಭಾರತ ಕಥೆಯಲ್ಲಿ ಬಹಳಷ್ಟು ಬಾರಿ ಬರುವ ಪಾತ್ರ ತಕ್ಷಕನದ್ದು. ಇಂದು ಅವನ ಪಾತ್ರದ ಬಗ್ಗೆ ಹೇಳುವೆ. ಇವನ ಬಗ್ಗೆ ಉಪಕಥೆಗಳು ಬಹಳ ಇದೆ, ಆದರೆ ಇಲ್ಲಿ ಮುಖ್ಯ ಘಟನೆಗಳನ್ನು ಮಾತ್ರ ಉಲ್ಲೇಖ ಮಾಡುವೆ. ಕಶ್ಯಪ ಋಷಿ ಹಾಗೂ ಕದ್ರುವಿನ ಮಗನಾದ ಇವನು ಒಬ್ಬ ಸರ್ಪರಾಜನು. ಉತ್ತಂಕನ ಭಯದಿಂದ ಕಾಂಡವವನ ಸೇರಿದ್ದನು. ಆ ಸ್ವಾರಸ್ಯ ಕೂಡ ತಿಳಿಸುವೆ. ಒಂದು ಬಾರಿ ಉತ್ತಂಕ ಎಂಬ ಮುನಿ ತನ್ನ ಗುರುದಕ್ಷಿಣೆ ಕೊಡಲು ವಿಶಿಷ್ಟವಾದ ಆಭರಣಗಳನ್ನು ಹೊತ್ತು ಹೋಗುತ್ತಿದ್ದನು. ಇದನ್ನು ಆಕಾಶದಲ್ಲಿ ಹೋಗುತ್ತಿದ್ದ ಪಾನಮತ್ತ ದೇವೇಂದ್ರ ನೋಡಿ ಆಸೆಪಟ್ಟನು. ಆದರೆ ಅದನ್ನು ಪಡೆಯುವುದು ಅಸಾಧ್ಯವಾಗಿತ್ತು. ಕೊನೆಗೆ ದಾರಿಯಲ್ಲಿ ಕಂಡ ತಕ್ಷಕನ ಸಹಾಯ ಪಡೆದು ಅಪಹರಿಸಲು ಹೇಳಿದನು. ತಕ್ಷಕ ಅಪಹರಣ ಮಾಡಿ ಬಿಲದ ಮೂಲಕ ಓಡಿದ. ಕೋಪಗೊಂಡ ಉತ್ತಂಕ ತನ್ನ ಮಂತ್ರಶಕ್ತಿಯಿಂದ ಅಟ್ಟಿಸಿಕೊಂಡು ಬಂದ. ಎಷ್ಟು ದೂರ ಹೋದರೂ ಉತ್ತಂಕ ನಿಲ್ಲಲಿಲ್ಲ. ಕೊನೆಗೆ ತಕ್ಷಕ ದಣಿದು ಆಭರಣ ಬಿಟ್ಟು ಓಡಿದ. ಆಭರಣ ಪಡೆದ ಉತ್ತಂಕ ನಿನ್ನ ಸರ್ವನಾಶ ಮಾಡುವೆ ಎಂದು ಪ್ರತಿಜ್ಞೆ ಮಾಡಿ ಹೊರಟ. ಉತ್ತಂಕನಿಂದ ತಪ್ಪಿಸಿಕೊಂಡ ತಕ್ಷಕ ದೇವೇಂದ್ರನ ಸಲಹೆಯಂತೆ ಖಾಂಡವವನ ಸೇರಿದ ಹೊಸ ಸಂಸಾರ ಆರಂಭಿಸಿದ. ಇದೇ ಕಾಂಡವ ಮುಂದಿನ ಇಂದ್ರಪ್ರಸ್ಥ. ಪಾಂಡವರು ಅರ್ಧ ರಾಜ್ಯ ಪಡೆದು ಕಾಂಡವವನಕ್ಕೆ ಬರುತ್ತಾರೆ. ಒಂದು ಉತ್ತಮ ಜಾಗವನ್ನು ಶುದ್ಧೀಕರಣ ಮಾಡಲು ಅರ್ಜುನ ಅಗ್ನಿಯಿಂದ ಅದನ್ನು ಸುಡುತ್ತಾನೆ. ಅಲ್ಲಿ ವಾಸವಿದ್ದ ತಕ್ಷಕನ ಸಂಸಾರ ಯುದ್ಧಕ್ಕೆ ನಿಲ್ಲುತ್ತದೆ. ಕೊನೆಗೆ ಅವನನ್ನು ಕಾಪಾಡಲು ಇಂದ್ರ ಅರ್ಜುನನನ್ನು ತಡೆಯಲು ಎದುರು ಬಂದು ಪಾಂಡವರಿಗೆ ಎಚ್ಚರ ನೀಡುತ್ತಾನೆ. ಪಾಂಡವರನ್ನು ಕಾಪಾಡಲು ಶ್ರೀಕೃಷ್ಣನೇ ಬರುತ್ತಾನೆ.
ಇಂದ್ರ ಸೋತು ಹೋಗುತ್ತಾನೆ. ತಕ್ಷಕ ಅಪಮಾನದ ಸೇಡಿನಿಂದ ಅಲ್ಲಿಂದ ಹೋಗುತ್ತಾನೆ. ತನ್ನ ಹಸಿವಿನಿಂದ ಅಗ್ನಿತೃಪ್ತನಾಗಿ ಅರ್ಜುನನನ್ನು ಅಳಿಯನಾಗಿ ಮಾಡಿಕೊಳ್ಳುತ್ತಾನೆ. ಅವನಿಗೆ ಗಾಂಡೀವ ಧನುಷ್ ಅನ್ನು ನೀಡಿ ಗಾಂಡೀವಿ ಎಂದು ನಾಮಕರಣ ಮಾಡುತ್ತಾನೆ. ತಕ್ಷಕನ ಸೇಡು ಎಷ್ಟಿತ್ತು ಅಂದರೆ ಮಹಾಭಾರತ ಯುದ್ಧದಲ್ಲಿ ಕರ್ಣನ ಬತ್ತಳಿಕೆಯಲ್ಲಿ ಬಾಣವಾಗಿ ಸೇರುತ್ತಾನೆ. ಅರ್ಜುನನನ್ನು ಇನ್ನೇನು ಆ ಬಾಣ ಸಂಹಾರ ಮಾಡುತ್ತದೆ ಅನ್ನುವಾಗ ಪಾರ್ಥಸಾರಥಿ ಭಗವಂತ ತನ್ನ ಲೀಲೆಯಿಂದ ತಪ್ಪಿಸುತ್ತಾನೆ. ಬಾಣ ಅರ್ಜುನನ ಕಿರೀಟಕ್ಕೆ ತಗುಲುತ್ತದೆ. ಕೋಪದಿಂದ ತಕ್ಷಕನು ಕರ್ಣನಲ್ಲಿ ಬಂದು, ಹೇ ಕರ್ಣ, ನನ್ನನ್ನು ಮತ್ತೊಮ್ಮೆ ಪ್ರಯೋಗಿಸು, ಈ ಬಾರಿ ಪಾರ್ಥನನ್ನು ಬಿಡಲಾರೆ ಎಂದು ಕೇಳಿಕೊಳ್ಳುತ್ತಾನೆ. ಆದರೆ ಕರ್ಣ ತಾನು ಕುಂತಿಗೆ ಕೊಟ್ಟ ಮಾತಿನಂತೆ ಬಿಟ್ಟ ಬಾಣವನ್ನು ಮತ್ತೆ ಬಿಡಲಾರೆ ಎಂದು ಹೇಳುತ್ತಾನೆ. ಇದರಿಂದ ನಿರಾಸೆಯಾಗಿ ತಕ್ಷಕ ಕೋಪದಲ್ಲಿ ಮಹಾಭಾರತ ಯುದ್ಧ ಬಿಟ್ಟು ಹೋಗುತ್ತಾನೆ. ಮುಂದೆ ಈತ ಮತ್ತೆ ಪ್ರತ್ಯಕ್ಷವಾಗುವುದು ದ್ವಾಪರ ಯುಗದ ಕೊನೆಯ ಚಕ್ರವರ್ತಿ ಅರ್ಜುನನ ಮೊಮ್ಮಗ ಪರೀಕ್ಷಿತ ಮಹಾರಾಜನ ಸಾವಿನ ಪ್ರಕರಣದಲ್ಲಿ. ಸೇಡು ಮತ್ತು ಶಾಪದ ಭಯದಲ್ಲಿ ಸಿಲುಕಿಕೊಂಡು ಇದು ಒಂದು ರೋಚಕ ಸೇಡಿನ ಕಥೆ. ಇಲ್ಲಿ ಉತ್ತಂಕನ ಪ್ರತಿಜ್ಞೆ, ಶೃಂಗಿ ಋಷಿ ಶಾಪ, ಇಂದ್ರನ ಪೇಚಾಟ ಎಲ್ಲ ಇದೆ. ತಕ್ಷಕನ ಕೊಡುಗೆ ಆ ಕಥೆಯಲ್ಲಿ ತುಂಬ ವಿಚಿತ್ರ. ಹಾಗಾದರೆ ಈ ಕಥೆಯನ್ನು ನಾನು ಮುಂದಿನ ಪಾತ್ರ ಪರೀಕ್ಷಿತನಲ್ಲಿ ಮುಗಿಸುವೆ. ಯಾಕೆಂದರೆ ಹೇಳಲು ತುಂಬ ಇದೆ. ಹಿಂದಿನ ಭಾಗದಲ್ಲಿ ಪರೀಕ್ಷಿತ ಮಹಾರಾಜನ ಬಗ್ಗೆ ಹೇಳುವೆ ಅಂದೆ. ಅವನ ಜೀವನ ಬದಲಾಯಿಸಿದ ಶಮಿಕ ಮುನಿಯ ಘಟನೆ ಮಹಾಭಾರತಕ್ಕೆ ಹೊಸ ರೂಪ ಕೊಟ್ಟಿತು. ಹೇಗೆ ಎಂದು ಇಂದಿನ ತಕ್ಷಕನ ಪಾತ್ರದಿಂದ ಮುಂದುವರೆಸುವೆ. ಅಭಿಮನ್ಯು ಪತ್ನಿ ಉತ್ತರ ಗರ್ಭದಲ್ಲಿ ಜನಿಸಿದ ಈತ ಕುರುಕುಲದ ಮುಂದಿನ ಚಕ್ರವರ್ತಿಯಾಗಿ ಬೆಳೆದನು. ಈತನ ಜನ್ಮದ ಸಮಯದಲ್ಲಿ ಸ್ವತಃ ಕೃಷ್ಣನೇ ಈತನನ್ನು ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ಕಾಪಾಡಿ ಹೊಸ ಜೀವನವಿತ್ತನು. ಭಗವಂತನೇ ಇವನು ಹುಟ್ಟುವಾಗಲೇ ಸಾವಿನ ಪರೀಕ್ಷೆಗೆ ಒಳಗಾಗಿದ್ದಾನೆ, ಆದ್ದರಿಂದ ಇವನ ನಾಮ ಪರೀಕ್ಷಿತ ಎಂದು ಜನಪ್ರಿಯವಾಗಲಿ ಎಂದು ನುಡಿದನು. ತಮ್ಮ ಕೊನೆ ಕಾಲದಲ್ಲಿ ಪಾಂಡವರು ಸರ್ವ ಸಂಪತ್ತು ಇವನಿಗೆ ಅರ್ಪಿಸಿ ರಾಜ್ಯ ಬಿಟ್ಟು ಹೋದರು. ಕಲಿಯನ್ನು ತಡೆಯಲು ಈತ ಪ್ರಯತ್ನಿಸಿದ. ಆದರೆ ಸಮಯ ಚಕ್ರ ತಡೆಯುವುದು ತಪ್ಪು ಎಂದು ಕಲಿ ತನ್ನ ವಾದ ಮತ್ತು ವಿಚಾರವನ್ನು ಹೇಳಿ ಯುಗ ಪರಿವರ್ತನೆಯನ್ನು ಸ್ವೀಕರಿಸು ಎಂದು ಅಪ್ಪಣೆ ಕೇಳಿ ಪ್ರವೇಶ ಮಾಡಿದ. ಇನ್ನೇನು ಕಲಿಯುಗ ಆರಂಭವಾಗಿತ್ತು. ದ್ವಾಪರ ಯುಗದ ಮಹಾಕಥೆಯ ಪಾತ್ರಗಳೆಲ್ಲ ಮರೆಯಾಗಿ ಹೋಗಿತ್ತು. ಕಲಿಯ ಛಾಯೆ ದಿನೇ ದಿನೇ ಹೆಚ್ಚುತ್ತಿತ್ತು. ಕೊನೆಯ ಕುರುಶ್ರೇಷ್ಠ ಪರೀಕ್ಷಿತನ ಅಂತ್ಯವಾಗಿ ಹೊಸ ಅಲೆ ಆರಂಭ ಆಗಬೇಕಿತ್ತು. ಆ ಸಮಯದಲ್ಲಿ ಬೇಟೆ ಆಡುತ್ತಾ ಪರೀಕ್ಷಿತ ದಣಿವಾಗಿ ಏನೂ ಸಿಗದೆ ಕಾಡಿನಲ್ಲಿ ಸಿಕ್ಕ ಶಮಿಕ ಮುನಿಗಳ ಆಶ್ರಮಕ್ಕೆ ಬಂದನು. ಶಮಿಕನು ತುಂಬ ಸರಳ ವ್ಯಕ್ತಿ, ಸದಾ ಧ್ಯಾನಮಗ್ನ. ಈತನ ಆಶ್ರಮದಲ್ಲಿ ಈತ ಮತ್ತು ಈತನ ಮಗ ಶೃಂಗಿ ಋಷಿ ಮಾತ್ರ ಇದ್ದರು. ಆ ದಿನ ಅಲ್ಲಿ ಶೃಂಗಿ ಇರಲಿಲ್ಲ. ಎಂದಿನಂತೆ ಶಮಿಕರು ಧ್ಯಾನದಲ್ಲಿ ಕುಳಿತಿದ್ದರು. ಪರೀಕ್ಷಿತ ಎಷ್ಟೇ ಕೇಳಿಕೊಂಡರೂ ಶಮಿಕ ಧ್ಯಾನದಿಂದ ಹೊರಬರಲಿಲ್ಲ. ಕೋಪಗೊಂಡು ಅಲ್ಲೇ ಇದ್ದ ಸತ್ತ ಸರ್ಪವನ್ನು ಅವನಿಗೆ ಮಾಲೆಯಂತೆ ಹಾಕಿ, ನಿನ್ನ ಸತ್ಕಾರಕ್ಕೆ ದೊಡ್ಡ ನಮಸ್ಕಾರ ಅಂತ ಹೇಳಿ ಹೊರಟ. ಸ್ವಲ್ಪ ಹೊತ್ತಿನ ನಂತರ ಶೃಂಗಿ ಋಷಿ ತನ್ನ ಅಪ್ಪನ ಅವಸ್ಥೆ ನೋಡಿ ಕೋಪದಲ್ಲಿ, ಇದು ಯಾರೇ ಮಾಡಿರಲಿ ಅವರು 7 ದಿನದಲ್ಲಿ ಸರ್ಪದ ಮೂಲಕ ಸಾಯಲಿ ಎಂದು ಶಾಪವಿತ್ತ. ವಿಪರ್ಯಾಸ ಎಂದರೆ ಶಮಿಕನೇ ಧ್ಯಾನದಿಂದ ಹೊರಬಂದು ಮಗನಿಗೆ ಬುದ್ಧಿ ಹೇಳಿ ಶಾಪದ ಬಗ್ಗೆ ಪರೀಕ್ಷಿತನ ಬಗ್ಗೆ ಎಚ್ಚರ ನೀಡಿ ಹುಷಾರಾಗಿರು ಎಂದು ಸಲಹೆ ನೀಡಿ ಬಂದ. ದುಂಬಿಯು ಅರಮನೆ ಒಳಗಡೆ ಬರಲು ಪ್ರವೇಶ ಪತ್ರ ಪಡೆಯಬೇಕು. ಅಂತಹ ಕಾವಲಿನಿಂದ ಕೂಡಿದ ಅರಮನೆಯಲ್ಲಿ ಪರೀಕ್ಷಿತ ಅಡಗಿಕೊಂಡ. ಇತ್ತ ಶೃಂಗಿ ಶಾಪ ವ್ಯರ್ಥವಾದರೆ ಸರ್ಪಗಳಿಗೆ ತೊಂದರೆ ಅಂತ ಎದರಿ ಮೊದಲೇ ಪಾಂಡವ ವೈರಿ ತಕ್ಷಕ ಕಾರ್ಯ ಮಾಡಲು ಸಿದ್ಧನಾದನು. ಮೊದಲಿಗೆ ಬಾಲ ಹುಡುಗರನ್ನು ಬ್ರಾಹ್ಮಣ ರೂಪ ಧರಿಸಿ ವೈದ್ಯರಂತೆ ತಯಾರಿಸಿ ಕಳುಹಿಸಿದ. ಪರೀಕ್ಷಿತನಿಗೆ ತಿನ್ನಲು ಅವರು ಹಣ್ಣುಗಳನ್ನು ಕೊಟ್ಟರು. ಫಲಹಾರದಂತೆ ಹಣ್ಣಲ್ಲಿ ಅಡಗಿದ್ದ ಹುಳುವಾಗಿ ತಕ್ಷಕ ಹೊರಬಂದು ಹೆಡೆಯಿಂದ ಪರೀಕ್ಷಿತನನ್ನು ಕಚ್ಚಿ ಕೊಂದು ಹೊರಟ. ಇದು ನಾಟಕೀಯವಾಗಿದ್ದರೂ ಸಾವಿನ ಅನಿವಾರ್ಯತೆ ಎಷ್ಟು ಎಂದು ತಿಳಿಸುತ್ತದೆ. ಇಷ್ಟಕ್ಕೆ ಮುಗಿಯಲಿಲ್ಲ ಕಥೆ. ಪರೀಕ್ಷಿತನ ಮಗ ಜನುಮೇಜಯ ತನ್ನ ತಂದೆ ಸಾವಿನ ಸೇಡು ಪೂರ್ಣ ಮಾಡಬೇಕು ಎಂದು ಪಣತೊಟ್ಟ. ಇವನಿಗೆ ಸಹಾಯವಾಗಿ ಬಂದದ್ದು ಉತ್ತಂಕ. ಹಿಂದಿನ ಭಾಗದಲ್ಲಿ ಇವನ ಪ್ರತಿಜ್ಞೆ ಬಗ್ಗೆ ತಿಳಿಸಿದ್ದೆ. ಇಬ್ಬರೂ ಸೇರಿ ಮಹಾಸರ್ಪ ನಾಶಯಾಗ ಮಾಡಿದರು. ಉತ್ತಂಕನ ತಪೋಶಕ್ತಿಯಿಂದ ಎಲ್ಲ ಸರ್ಪಗಳು ಆವಾಹನೆ ಆಗುತ್ತಾ ಬಂದರೂ ಅಗ್ನಿಕುಂಡದಲ್ಲಿ ಬಿದ್ದರು. ತಕ್ಷಕ ಹೆದರಿ ತನ್ನ ಸ್ನೇಹಿತ ಇಂದ್ರನ ಬಳಿ ಬಂದ. ಉತ್ತಂಕ ತಕ್ಷಕನ ಆವಾಹನ ಕೊಟ್ಟು ತಕ್ಷಕ ಬರಲಿಲ್ಲ.
ಕಾರಣ ಇಂದ್ರನ ಅಭಯ ಕೋಪಗೊಂಡು ಉತ್ತಂಕ ಮತ್ತೆ ಕರೆದರೂ ಇಲ್ಲಿ ಬರಲಿಲ್ಲ. 3ನೇ ಬಾರಿ ತನ್ನ ತಪೋಶಕ್ತಿ ಸೇರಿಸಿ ಉತ್ತಂಕ, ಹೇ ಇಂದ್ರ, ಈಗ ಮಾಡುವ ಆವಾಹನಕ್ಕೆ ತಕ್ಷಕ ಬಾರದಿದ್ದರೆ ಅವನ ಜೊತೆ ನೀನು ಅಗ್ನಿಯಲ್ಲಿ ಭಸ್ಮವಾಗುವೆ ಎಂದು ಎಚ್ಚರ ನೀಡಿದ. ಇಂದ್ರ ಪೇಚಿಗೆ ಸಿಲುಕಿ ತಕ್ಷಕನನ್ನು ಬಿಟ್ಟು ಓಡಿದ. ಉತ್ತಂಕ ಆವಾಹನ ನೀಡಿದ ತಕ್ಷಕ ಇನ್ನೇನು ಅಗ್ನಿಯಲ್ಲಿ ಬೀಳುವ ಮುನ್ನ ಅಲ್ಲಿಗೆ ಬಂದ ಆಸ್ತಿಕ ಋಷಿ ಜನುಮೇಜಯನಿಗೆ ಹಿತ ನುಡಿದು ಮುಂದೆ ಬರುವ ದೋಷದಿಂದ ಮುಕ್ತನಾಗು ಎಂದು ಎಚ್ಚರ ನೀಡಿ ಯಾಗ ನಿಲ್ಲಿಸಿದ. ತಕ್ಷಕ ಉಳಿದುಕೊಂಡ. ಉತ್ತಂಕ ಅಲ್ಲಿಂದ ಕೋಪದಲ್ಲಿ ಹೋದ. ಆದರೆ ಜನುಮೇಜಯನಿಗೆ ಸರ್ಪದೋಷ ಬಂದಿತು. ಮೈಯೆಲ್ಲ ಕಪ್ಪಾಗಿ ರೋಗಕ್ಕೆ ಒಳಗಾದ. ಇದರಿಂದ ಮುಕ್ತವಾಗಿದ್ದು ಹೇಗೆ ಗೊತ್ತೇ? ಮಹಾಭಾರತ ಯುದ್ಧ ಲೋಕಪ್ರಿಯ ಆಗಿದ್ದು ವ್ಯಾಸರ ಕಥಾಕಾವ್ಯ ಮನೆ ಮನೆ ಮಾತಾಗಿದ್ದು ಹೇಗೆ? ಎಲ್ಲ ಮುಂದಿನ ಒಂದು ಅಪರೂಪದ ಮಹಾಭಾರತದ ಕಾಣದ ಪಾತ್ರದಲ್ಲಿ ಹೇಳುವೆ. ಮಹಾಭಾರತ ವ್ಯಾಸರು ಹೇಳಿ ಮಹಾಗಣಪತಿ ಏಕದಂತನು ಬರೆದ ಮಹಾಕಥಾಕಾವ್ಯ ಎಂದು ನಿಮಗೆ ಗೊತ್ತು. ಆದರೆ ಮಹಾಭಾರತ ಮನೆ ಮಾತಾಗಿದ್ದು ಯಾವಾಗ ಬರೆದದ್ದು, ಯಾಕೆ ಬರೆದದ್ದು ಗೊತ್ತಾ? ನಾ ಇಂದು ಹೇಳುವ ಪಾತ್ರ ಮಹಾಭಾರತ ಎಲ್ಲರಿಗೂ ಸುಂದರವಾಗಿ ಹೇಳಿ ತೃಪ್ತಿ ನೀಡಿದವನ ಕತೆ. ಮಹಾಭಾರತ ಯುದ್ಧ ಮುಗಿದು ಪರೀಕ್ಷಿತ ಆಳುತ್ತಿದ್ದ. ಇತ್ತ ತಪೋಧ್ಯಾನದಿಂದ ವ್ಯಾಸರು ಹೊರಬಂದರು. ಬ್ರಹ್ಮನ ಆಜ್ಞೆಯಂತೆ ಧರ್ಮಕಾವ್ಯವನ್ನು ರಚಿಸಿ ಎಂದು ನಾರದರು ವ್ಯಾಸರಿಗೆ ಹೇಳಿದರು. ತಮ್ಮ ಅಪೂರ್ವ ಕಾವ್ಯಶಕ್ತಿಯಿಂದ ಮನಸ್ಸಲ್ಲೇ ಒಂದು ಸುಂದರ ಕಥನ ಕಾವ್ಯ ರಚಿಸಿದ್ದರು. ಇದನ್ನು ಬರೆಯಲು ಅವರಿಗೆ ಆಗುವುದಿಲ್ಲ. ಕಾರಣ ಸರಿಸುಮಾರು 75,000 ಶ್ಲೋಕಗಳು. ಕೊನೆಗೆ ಎಲ್ಲ ಕಡೆ ಹುಡುಕಿ ಬ್ರಹ್ಮನ ಸಲಹೆಯಂತೆ ವಿಘ್ನಹರ್ತನಿಂದ ಬರೆಸಿದರು. ಆಮೇಲೆ ಅಷ್ಟು ದೊಡ್ಡ ಗ್ರಂಥ ಓದಲು ಸಮಯ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಜನಸಾಮಾನ್ಯನಿಗೆ ಇರುತ್ತದೆ ಸಾಧ್ಯವೇ ಇಲ್ಲ. ಅಷ್ಟು ಕಷ್ಟ ಶ್ಲೋಕಗಳು ವ್ಯಾಸರ ಮಹಿಮೆಗೆ ಸರಿಸಾಟಿ ಯಾರು? ಹಾಗಾದರೆ ಇದು ಹಂಚಿದ್ದು ಹೇಗೆ ಕೇಳಿ. ಸುತಮುನಿ ಎಂಬ ಪ್ರಸಿದ್ಧ ಮುನಿಯ ಮಗ ಸೌತಿ. ಆದರೆ ಉಗ್ರಶ್ರವ ಏನು ಜನಪ್ರಿಯ. ಇವನಿಗೆ ಈ ಹೆಸರು ಬಂದ ಕಾರಣ ಕೇಳಿ. ಎದುರಿಗೆ ಕಾಣಿಸುವ ವ್ಯಕ್ತಿ ಎಷ್ಟೇ ದೂರದಲ್ಲಿ ಮೆಲುಧ್ವನಿಯಲ್ಲಿ ಮಾತಾಡಿದರೂ ಇವನ ಕಿವಿಗಳಿಗೆ ಅದು ಕೇಳುತ್ತಿತ್ತು. ಆದ್ದರಿಂದ ನರಸಿಂಹನಂತೆ ಉಗ್ರವಾಗಿರುವ ಶ್ರವಣವುಳ್ಳ ಇವನಿಗೆ ಉಗ್ರಶ್ರವ ಎಂಬ ನಾಮ ಬಂದಿತು. ಇವನು ಒಬ್ಬ ಸೂತರು, ಅಂದರೆ ಒಂದು ಬಗೆಯ ಸಂಚಾರಿ ವರ್ಗದವರು, ಕಥೆ ಕೇಳಿ ಬದುಕುವವರು. ಬ್ರಹ್ಮಕ್ಷತ್ರಾಂತರೇ ಸೂತಃ ಎನ್ನುತ್ತಾರೆ. ಅಂದರೆ ಬ್ರಾಹ್ಮಣ ತಂದೆ, ಕ್ಷತ್ರಿಯ ತಾಯಿಗೆ ಹುಟ್ಟಿದ ಮಗ. ಮಹಾಭಾರತದಲ್ಲಿ ಬರುವ ಸಂಜಯನು ಇಂತಹ ಒಬ್ಬ ಸೂತ. ಒಮ್ಮೆ ಉಗ್ರಶ್ರವನು ತನ್ನ ವಿದ್ಯಾಭ್ಯಾಸದ ನಂತರ ಹಾಗೆ ಸಂಚರಿಸುತ್ತಿದ್ದಾಗ ಜನುಮೇಜಯನ ಆಸ್ಥಾನಕ್ಕೆ ಹೋಗುವ ಮನಸ್ಸಾಯಿತು. ಬಂದಾಗ ತಿಳಿಯಿತು, ರಾಜನು ದೋಷಕ್ಕೆ ತುತ್ತಾಗಿ ಬಳಲುತ್ತಿದ್ದಾನೆ ಅಂತ. ಇವನಿಗೆ ವೈದ್ಯ ವಿದ್ಯೆ ಅರಿವಿಲ್ಲ. ಬಂದಿದ್ದು ಸರಿಯಾದ ಸಮಯವಲ್ಲ ಅಂದು ಅಲ್ಲಿಂದ ಹೊರಡಲು ಸಿದ್ಧನಾದ. ಅದೇ ಸಮಯದಲ್ಲಿ ಆಸ್ಥಾನಕ್ಕೆ ಇನ್ನೊಬ್ಬ ಮುನಿಯ ಪ್ರವೇಶವಾಯಿತು. ಬಂದವನೇ, ಹೇ ಜನುಮೇಜಯ, ಕಲಿಯ ಕಾಲಚಕ್ರದಲ್ಲಿ ಬಳಲುತ್ತಿರುವ ನಿನ್ನ ಸರ್ಪದೋಷದಿಂದ ಬಂದ ರೋಗಕ್ಕೆ ನನ್ನಲ್ಲಿ ಮದ್ದು ಇದೆ ಎಂದ. ಜನಮೇಜಯ ಆಸಕ್ತಿಯಿಂದ, ಮಹಾಮುನಿಗಳೇ, ಯಾರು ನೀವು ಎಂದು ಪ್ರಶ್ನಿಸಿದ. ಅದಕ್ಕೆ ಮುನಿಯು, ಹೇ ರಾಜನ್, ನಾನು ವೈಶಂಪಾಯನ ಮುನಿ. ಪಂಚರತ್ನ ಶಿಷ್ಯರಲ್ಲಿ ನಾನು ಒಬ್ಬ. ಉಳಿದ 4 ಶುಕ, ಜೈಮಿನಿ, ಸುಮಂತ ಮತ್ತು ಪೈಲ. ಗುರುಗಳು ಮಹಾಕಾವ್ಯವನ್ನು ರಚಿಸಿ ನಮಗೆ ಒಂದು ಕಾರ್ಯ ನೀಡಿದರು. ದೇವಲೋಕದಲ್ಲಿ ಸುಮಂತ, ಪಿತೃಲೋಕದಲ್ಲಿ ಪೈಲ, ಯಕ್ಷಗಂಧರ್ವ ಲೋಕದಲ್ಲಿ ಶುಕ ಹಾಗೂ ಮಾನವ ಲೋಕದಲ್ಲಿ ನಾನು ಹಾಗೂ ಜೈಮಿನಿ ಆ ಕಥಾಕಾವ್ಯವನ್ನು ವಾಚಿಸಿ ಹಂಚಬೇಕು ಎಂದು. ರಾಜ, ನಿನಗೆ ಸರ್ವಜ್ಞಾನವೂ ಇದೆ. ಆದರೆ ನಿನ್ನ ಪೂರ್ವಜರ ಧರ್ಮಯುದ್ಧದ ಮಹತ್ವ ನಿನಗೆ ತಿಳಿದಿಲ್ಲ. ಇದನ್ನು ಒಮ್ಮೆ ಕೇಳು. ನಿನ್ನ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತದೆ ಎಂದು ಜನುಮೇಜಯನಿಗೆ ಮಹಾಭಾರತವನ್ನು ಪಠಿಸಿದನು. ಕಥೆ ಮುಗಿದಾಗ ರಾಜನ ರೋಗವು ಮಾಯವಾದಂತೆ ಆಯಿತು. ಕಥೆ ಕೇಳಿ ವೈಶಂಪಾಯನ ಮುನಿಗಳು ಹೀಗೆ ಹೇಳಿ ಹೋದರು. ನನಗೆ ಆಯಾಸವಾಗಿದೆ. ಇನ್ನು ಇದನ್ನು ಅರ್ಥ ಮಾಡಿ ಬೇರೆ ರಾಜನಿಗೆ ಹೇಳುವ ಶಕ್ತಿ ಇಲ್ಲ. ನೀನೇ ಮುಂದುವರಿಸು ರಾಜ ಅಂದು ಹೋದರು. ಹೇಳಿದ್ದೇ ಅಲ್ಲವ ಉಗ್ರಶ್ರವಣ ಶಕ್ತಿ ಬಂದಿದ್ದಕ್ಕೆ ಸಾರ್ಥಕವಾಯಿತು ಅಂತ ಅಲ್ಲಿಂದ ಹೊರಟ. ಜನಮೇಜಯನ ರೋಗ ಪೂರ್ತಿ ಮುಕ್ತ ಆಗಿರಲಿಲ್ಲ. ಅವನು ಅದರ ಚಿಂತೆಯಲ್ಲಿ ಮಗ್ನನಾದ. ಅದು ಹೇಗೆ ಸರಿ ಹೋಯಿತು? ಇನ್ನೊಮ್ಮೆ ಹೇಳುವೆ. ಆದರೆ ನಮ್ಮ ಉಗ್ರಶ್ರವ ಸೂತ ಪುರಾಣಿಕ ಮುನಿ ಎಂದು ಲೋಕ ಪ್ರಸಿದ್ಧಿ ಪಡೆದ ಕತೆ ಕೇಳಿ. ಮಹಾಭಾರತ ಕತೆ ಕೇಳಿ ಇವನಿಗೆ ಸುಮ್ಮನೆ ಇರಲು ಸಾಧ್ಯವಾಗಲಿಲ್ಲ.
ಮೊದಲೇ ಸಂಚಾರಿ ಜೀವಿ, ಭಾಗವತ ಪುರಾಣ ಕಥೆಗಳ ಪ್ರೇಮಿ. ಒಂದು ಮಹಾ ಉಪಾಯ ಮಾಡಿ ನೈಮಿಷಾರಣ್ಯಕ್ಕೆ ಬಂದನು. ಸಮಯದ ಮರ್ಮ ನೋಡಿ ಆಗ ತಾನೇ ಲೋಕ ಕಲ್ಯಾಣಕ್ಕೆ ಶೌನಕ ಮುನಿಗಳು 12 ವರ್ಷಗಳ ಮಹಾಯಜ್ಞ ಮುಗಿಸಿ 1,000 ಬ್ರಾಹ್ಮಣ ಋಷಿಗಳಿಗೆ ಬೃಹತ್ ಭೋಜನ ನೀಡಿ ಮುಗಿಸಿದ್ದರು. ಹೊಟ್ಟೆ ತುಂಬಿ ಕೂತ ಋಷಿಗಳಿಗೆ ಉಗ್ರಶ್ರವನು ಮಹಾಭಾರತ ಘಟನೆ ಮಾಡಿದ ಇವನ ವಿದ್ಯೆ ಹಾಗೂ ಚತುರತೆ ಶಕ್ತಿ ಎಷ್ಟಿತ್ತೆಂದರೆ ವ್ಯಾಸರು 75,000 ಶ್ಲೋಕದ ಜೊತೆ ತನ್ನ 25,000 ಶ್ಲೋಕ ಸೇರಿಸಿ ಮಹಾಕಥೆಯನ್ನು ರಮಣೀಯ ಉಪಕಥೆಗಳ ಸಾಗರ ಮಾಡಿದ. ಅಷ್ಟೇ ಅಲ್ಲದೆ ವ್ಯಾಸರ ಮಹಾಭಾರತ ಶ್ಲೋಕಗಳಿಗೆ ಧಕ್ಕೆ ಬಾರದಂತೆ ಜನಸಾಮಾನ್ಯನಿಗೂ ಅರ್ಥವಾಗುವ ಸಂಸ್ಕೃತದಲ್ಲಿ ಉಚ್ಚಾರ ಮಾಡಿದ ಮೊದಲ ವ್ಯಕ್ತಿ ಈತ. ಅಲ್ಲಿ ನೆರೆದಿದ್ದ ನಾರದರು ಆನಂದದಿಂದ ಇವನನ್ನು ಹೊಗಳಿ, ಪೌರಾಣಿಕ ಸಾಗರನೇ, ನೀನು ನಿನ್ನ ಕುಲಕ್ಕೆ ಕಳಶದಂತೆ. ಸುತಪುತ್ರ ಸೌತಿ ಕತೆ ಕೇಳಿ ಬದುಕುವ ನಿನ್ನ ಕುಲದ ದಿಕ್ಕನ್ನು ಬದಲಿಸಿದೆ ಈ ಕಥೆಯಿಂದ. ಸುತಪುತ್ರ ಸೌತಿ ಕಥೆ ಕೇಳಿ ಬದುಕುವ ನಿನ್ನ ಕುಲದ ದಿಕ್ಕನ್ನು ಬದಲಿಸಿದೆ ಈ ಕಥೆಯಿಂದ. ವ್ಯಾಸರ ಕಥೆಗೆ ನಿನ್ನ ಅದ್ಭುತ ಲೇಪನ. ಆಹಾ, ಹೋಗು, ಮಂಗಳವಾಗಲಿ ಸೂತಪುರಾಣಿಕನೇ ಎಂದು ಆಶೀರ್ವಾದ ನೀಡಿದರು. ಸೂತಪುರಾಣಿಕನು ತನ್ನ ಎಲ್ಲ ಕುಲಬಂಧುಗಳಿಗೂ ಇದರ ಘಟನೆ ಮತ್ತು ಅರ್ಥ ಮಾಡಿಸಿ ಎಲ್ಲ ಕಡೆ ಸಾಮಾನ್ಯರಿಗೂ ಹಂಚಲು ಕಳುಹಿಸಿದ, ಲೋಕಪ್ರಸಿದ್ಧಿ ಮಾಡಿದ. ಆದರೆ ಇವನು ಯಾವಾಗಲೂ ಒಂದೇ ಮಾತು ಹೇಳುತ್ತಿದ್ದ, ನನಗೆ ಎಷ್ಟೇ ಕೀರ್ತಿ ಬಂದರೂ ನಾ ಅದನ್ನು ವ್ಯಾಸರಿಗೆ ಅರ್ಪಿಸುವೆ. ಯಾಕೆಂದರೆ ಮುಂದಿನ ಸಮಯದಲ್ಲಿ ಸಾವಿರಾರು ರೂಪಗಳು ತಾಳುವ ಈ ಮಹಾಕಥೆ ಆರಂಭ ಮಾಡಿದ್ದು ಅವರಲ್ಲವೇ. ಎಷ್ಟೇ ರೂಪ ಬರಲಿ, ನೀವು ಕತೆ ಹೇಳುವಾಗ ಮಾತ್ರ ಇದು ವ್ಯಾಸರ ಕತೆ ಹೇಳುವುದು ಮರಿಬೇಡಿ ಅಂದನು. ಅಲ್ವಾ, ಇವತ್ತಿಗೂ ಎಷ್ಟೇ ರೂಪ ತಾಳಿ ಜನರಿಗೆ ತಲುಪುತ್ತಿದ್ದರೂ ಅದು ವ್ಯಾಸ ಮಹಾಭಾರತವೇ ಅಲ್ಲವೇ. ಸಾತ್ಯಕಿ ಕೃತವರ್ಮ. ಮಹಾಭಾರತ ಕಥೆಯಲ್ಲಿ ಮಿಂಚಿ ಮರೆಯಾದ ಪಾತ್ರಗಳಲ್ಲಿ ಸಾತ್ಯಕಿ ಒಂದು. ಈತನ ಬಗ್ಗೆ ಉಪಕಥೆಗಳು ಹೆಚ್ಚಾಗಿ ಇಲ್ಲ. ಆದರೂ ಇವನು ನಾನು ಮೊದಲು ಹೇಳಿದ ಧೌಮ್ಯರಂತೆ ಮಹಾಭಾರತ ಉದ್ದಕ್ಕೂ ಇದ್ದಾನೆ. ಎಷ್ಟೋ ಜನರಿಗೆ ಇವನ ಬಗ್ಗೆ ತಿಳಿದಿಲ್ಲ. ಸರಿ, ಹಾಗಾದರೆ ಪಾತ್ರದ ಪರಿಚಯ ಮಾಡಿಕೊಳ್ಳುವ. ಈತನ ಹುಟ್ಟು ಹೆಸರು ಯುಯೋಧನ. ಈತ ಮೂಲತಃ ವೃಷ್ಟಿವಂಶಿ ಪಾಂಡವ ಪಕ್ಷಪಾತಿ. ಈತನ ತಂದೆ ಸತ್ಯಕ, ಶ್ರೀಕೃಷ್ಣನ ಆಪ್ತ ಸ್ನೇಹಿತರಲ್ಲಿ ಒಬ್ಬ. ದುರ್ಯೋಧನ ಬಲರಾಮನ ಶಿಷ್ಯನಾದಾಗ ಸಾತ್ಯಕಿ ಅವನ ಮಿತ್ರನಾಗಿದ್ದನು. ಆದರೆ ಅವನು ಒಮ್ಮೆ ಕೃಷ್ಣನ ಆದೇಶದಂತೆ ಅರ್ಜುನನ ಧನುರ್ವಿದ್ಯೆ ನೋಡಿ ಬೆರಗಾಗಿ ಹೋದನು. ಇವನೇ ನನ್ನ ಗುರು ಎಂದು ಅವನಲ್ಲಿ ಆದರದಿಂದ ಶಿಷ್ಯನಾಗಿ ಸೇರಿದನು. ಎಷ್ಟೋ ಜನರಿಗೆ ಅರ್ಜುನ ಇವನಿಗೆ ವಿದ್ಯೆ ಸರಿಯಾಗಿ ಕಲಿಸುವನೇ ಎಂಬ ಅನುಮಾನವಿತ್ತು. ಆದರೆ ಈತನ ನಿಷ್ಠೆ ಮತ್ತು ಅರ್ಜುನನ ಮಾರ್ಗದರ್ಶನದಿಂದ ಈತ ಅರ್ಜುನನ ಸಮಾನನಂತೆ ವಿದ್ಯೆ ಕಲಿತನು. ಮುಂದೆ ಕೃಷ್ಣನ ನಾರಾಯಣಿ ಸೇನೆಯ ಮಹಾರಥಿಯರಲ್ಲಿ ಒಬ್ಬನಾದನು. ಸಂಧಿಕಾಲದಲ್ಲಿ ಕೃಷ್ಣನ ಸಾರಥಿಯಾಗಿ ಬರುವೆ ಎಂದು ಹಠ ಮಾಡಿ ಬಂದವನು. ಮುಂದೆ ಪಾಂಡವರ ಪರ ಮಹಾಭಾರತದಲ್ಲಿ ಯುದ್ಧ ಮಾಡಿದನು. ಎಷ್ಟೋ ಬಾರಿ ಧರ್ಮರಾಯನ ಪ್ರಾಣ ಉಳಿಸಿದವನು ಈತ. ಮಹಾಯುದ್ಧ ಮುಗಿದಾಗ ಉಳಿದ ಪರಾಕ್ರಮಿಗಳಲ್ಲಿ ಈತನೂ ಒಬ್ಬ. ಯಾದವರ ನಾಶಕ್ಕೆ ಇವನೇ ಬೇರು. ಆ ಧ್ವಂಸಕ್ಕೆ ಸಹಾಯ ಮಾಡಿದವ ಇವನ ಪ್ರಾಣ ಸ್ನೇಹಿತ ಕೃತವರ್ಮ. ಇವನ ಮಾಹಿತಿ ಸಾತ್ಯಕಿಯಂತೆ, ಆದರೆ ಸ್ವಲ್ಪ ಇಲ್ಲಿ ಬರೆಯುವೆ. ಕೃಷ್ಣನ ಮಾತಿನಂತೆ ಆದರೆ ಸ್ವಲ್ಪ ಇಲ್ಲಿ ಹೇಳುವೆ. ಕೃಷ್ಣನ ಮಾತಿನಂತೆ ನಾರಾಯಣಿ ಸೇನೆ ಕೌರವರ ಪಾಲಾಗಿತ್ತು. ಅದರ ಅಧ್ಯಕ್ಷತೆಯಲ್ಲಿ ಸಾತ್ಯಕಿ ಕೃತವರ್ಮ ಇದ್ದರು. ಆದರೆ ಗುರುನಿಷ್ಠೆಯಿಂದ ಸಾತ್ಯಕಿ ಬಿಟ್ಟು ಹೋದ. ಕೃತವರ್ಮ ಕೌರವರ ಕಡೆಯಿಂದ ಯುದ್ಧ ಮಾಡಿದ. ಇವನು ಸಮಾನ ಪರಾಕ್ರಮಿ. ಸಾತ್ಯಕಿಯಂತೆ ಈ ಕಡೆ ದುರ್ಯೋಧನ ಪ್ರಾಣ ಕಾಪಾಡುವ ಕಾರ್ಯ ಇವನದ್ದು. ಮಹಾಭಾರತ ಮುಗಿದ ಮೇಲೆ ಸಾತ್ಯಕಿ ಜೊತೆ ದ್ವಾರಕಾ ಸೇರಿದನು. ವಿಪರ್ಯಾಸವೆಂದರೆ ಪ್ರಾಣ ಸ್ನೇಹಿತರು ಮುಂದೆ ಮಧುಶಾಲೆಯಲ್ಲಿ ತಮ್ಮ ಪರಾಕ್ರಮದ ಬಗ್ಗೆ ಮಾತಾಡುತ್ತಾ ಹೊಡೆದಾಡಿ ಪ್ರಾಣ ಕಿತ್ತುಕೊಂಡರು. ಅವರ ಜಗಳದಿಂದಲೇ ಯಾದವ ಪತನ ಆರಂಭವಾಗಿದ್ದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ.